ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಭಿ, ನಾವು ಆಲ್ರೆಡಿ ಕ್ಯಾಟ್ಲಾಗ್ ನೋಡಿ ಶೇರ್ವಾನಿ ಬುಕ್ ಮಾಡಾಯ್ತು. ಇವ್ರು ಇನ್ನೂ ಈ ಡಿಸೈನಲ್ಲಿ ಆ ಕಲರಲ್ಲಿ ಈ ಡಿಸೈನ್ ಅಂತಿದಾರಲ್ವ. ಸೀರಿಯಸ್ಲಿ ಬ್ರೋ, ಇವ್ರ ಪೇಷನ್ಸ್ಗೆ ಹ್ಯಾಟ್ಸ್ ಆಫ್. ಹೆಂಗಸರನ್ನ ಸಹನಾಮಯಿ ಅಂತ ಕರೆಯೋದೇ ಅವರು ಸೀರೆ ನೋಡೋದಕ್ಕೆ ತಗೊಳ್ಳೋ ಟೈಮಿಂದ. ರೇಗ್ಸದ್ ಸಾಕು. ಈಗ ನಂಗೊಂದು ಒಳ್ಳೆ ಡ್ರೆಸ್ ಚೂಸ್ ಮಾಡ್ಕೊಡಿ. ನಾನು ಏನು ಹಾಕೊಂಡ್ರು ಚೆನ್ನಾಗಿರುತ್ತೆ, ದ್ಯಾಟ್ಸ್ ಡಿಫ್ರೆಂಟ್. ಬಟ್ ಸ್ಟಿಲ್ ಇದು ಬೇರೆ, ನೀನೇ ಮೆಚ್ಕೋಬೇಕು. ನೀನು ಚೋಟ್ ಮೆಣಸಿನ್ಕಾಯಿ ಇದು ನಿನಗೆ ಸೂಟ್ ಆಗುತ್ತೆ ನೋಡು. ಅದ್ರಲ್ಲಿ ನೀನು ಬರ್ಮುಡ ಹೊಲ್ಸ್ಕೊ. ಹೇ ವಾವ್, ದಿಸ್ ಇಸ್ ಆಕ್ಚುಲಿ ನೈಸ್. ಶಾರ್ವರಿ, ತೋರ್ಸೋ ಸೀರೆ. ಅದಕ್ಕೆ ಆ ಸೀರೆ ಶಾರ್ವರಿಗೆ ಚೆನ್ನಾಗಿ ಕಾಣತ್ತಾ? ಹಾ, ಶಾರ್ವರಿ ಅವ್ರು ಯಾವ ಸೀರೆ ಉಟ್ಕೊಂಡ್ರು ಚಂದನೆ. ಅದಕ್ಕೆ ಹೇಳದ್ಮೇಲೆ ಓಕೆ. ಅದಕ್ಕೆ ನೀವು ಅಷ್ಟೇ ಯಾವ ಸೀರೆ ಉಟ್ಕೊಂಡ್ರು ಓಕೆನೆ. ಮದುವೆ ಹೆಣ್ಗೂ ಒಂದು ಸೀರೆ ಆರಿಸ್ಬೇಕಪ್ಪ. ನೀವೇ ತೊಗೊಂಡು ಸುಮ್ಮನಾಗ್ಬಿಡಿ. ದೀಪಿಕಾಗೂ ಒಂದು ಸೀರೆ ಸೆಲೆಕ್ಟ್ ಮಾಡಿ. ನಾನು ಸೆಲೆಕ್ಟ್ ಮಾಡ್ತೀನಿ. ನೋ, ದೀಪಿಕಾ ಉಡೋ ಸೀರೆ ಯುನೀಕ್ ಆಗಿರಬೇಕು. ಆ ಟೇಸ್ಟ್ ನಿನಗಿಲ್ಲ ಬಿಡು. ಹೇಗಿರ್ಬೇಕು ಅಂದರೆ ಆ ಸೀರೆನ ಅವಳು ಉಟ್ಕೊಂಡ್ರೆ ಥೇಟ್ ಬೊಂಬೆನೇ ಎದ್ದು ಬಂದ ಕಾಣಿಸ್ಬೇಕು. ಆಯ್ತಪ್ಪ, ಇರಿ ನಾನೇ ಆರಿಸ್ತೀನಿ. ಇದು ಚೆನ್ನಾಗಿತ್ತು, ಬಾರ್ಡರ್ ನಾಟ್ ಓಕೆ. ಇದು ಕಲರ್ ಓಕೆ, ಬಟ್ ಡಿಸೈನ್ ನಾಟ್ ಓಕೆ. ಎಸ್, ದಿಸ್ ಇಸ್ ಓಕೆ. ನನಗೆ ಗೊತ್ತಿತ್ತು. ಅದಕ್ಕೆ ಅಂದ್ರೇನೆ ಹಾಗೆ ಮುಟ್ಟಿದ್ದೆಲ್ಲ ಪರ್ಫೆಕ್ಟ್. ಅದಕ್ಕೆ ಅಣ್ಣ ಪೂರ್ಣಿ ಆಚೆ ಎಲ್ಲ ಹೋದ್ರಲ್ಲ, ಎಲ್ಲೋಗಿದ್ದು? ಅವರು ಪೂರ್ಣಿ ಜೊತೆ ಅವಳು ಇದ್ದಿದ್ದ ಅನಾಥಾಶ್ರಮಕ್ಕೆ ಹೋಗಿದ್ದಾರೆ ಲಗ್ನ ಪತ್ರಿಕೆ ಕೊಡೋದಕ್ಕೆ. ಅವೇ ಪೂರ್ಣಿಗೊಂದು ಫೋನ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳು. ಅವಳು ಫೋನ್ ಮನೆಯಲ್ಲೇ ಬಿಟ್ಟು ಹೋಗಿದ್ದಾಳೆ ಚಿಕ್ಕಪ್ಪ. ನಿಮ್ಮ ಅಪ್ಪಂಗೆ ಮಾಡು. ಅಭಿ, ಫೋನ್ ಮಾಡು. ಬರ್ತಾರೆ ಬಿಡಿ ಚಿಕ್ಕಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.